ಉದ್ಯೋಗ ಇರೋದಿಲ್ಲ. ಈ ಸಂದರ್ಭದಲ್ಲಿ ಏನಾದರೂ ಸಾಧಿಸ್ಬೇಕಂದ್ರೆ ಏನೂ ಮಾಡಲಿಕ್ಕೆ ಹೋಗಿ ಕೌಟುಂಬಿಕ ಕಲಹಗಳಾಗಿರ್ಬೋದು, ಮತ್ತರಾಗಿರ್ಬೋದು, ಎಲ್ಲ ಕೂಡ ಎಕ್ಸಿಡೆಂಟ್ ಹೆಚ್ಚಾಗಿ ಕಾರಣ ಆಗ್ತಾವೆ. ಅದ್ರ ಜೊತೆಗೆ ಈ ವೀಲಿಗಳನ್ನು ತಡೆಗಟ್ಟೆ ಅಂತ ಹೈಕೋರ್ಟ್ ಹೇಳೋದ್ರಲ್ಲಿ ಭಾಳ ಅರ್ಥ ಅದ. ಅದ್ರ ಜೊತೆಗೆ ಇವರಿಗೂ ಸಹಿತ ರಸ್ತೆ ನಿಯಮಗಳನ್ನು ಪಾಲಿಸುವಾಗ ಕಠೋರವಾದ ಕಾನೂನನ್ನು ಚಲಾಯಿಸ್ರಿ ಅಂತ ಸಜೆಷನ್ ಕೊಟ್ಟಿದ್ದನ್ನು ನಾವು ಗಮನಿಸಬೇಕಾಗಿದೆ. ಈ ದೃಷ್ಟಿ ಇಟ್ಕೊಂಡು ಅದರಲ್ಲೂ ಮತ್ತು ಕೆಲವೊಂದು ಜಗಳಗಳು ಆಗ್ತಿರ್ತವೆ ರೋಡ್ ಮೇಲೆ, ನನಗೆ ನೀನು ಹಚ್ಚಿದ್ದೀನಿ, ನಾನು ಹಚ್ಚಿದ್ದೀನಿ ಅಂತೇಳಿ ಸ್ವಲ್ಪ ಅದು ಜೋರು ಇರ್ತದೆ. ಮತ್ತು ವಿಶೇಷ ಇವತ್ತು ಕಾರ್ ಗಾಡಿ ಡ್ರೈವರಲ್ಲಿ, ಟೂ ವೀಲರ್ ಡ್ರೈವರಲ್ಲಿ ಯಾರೋ ಇದ್ದರು ಸ್ವಲ್ಪ ಟೆಂಪ್ಟ್ ಆಗೋದು ಭಾಳ ರೀ, ಎಕ್ದಮ್ ಸಿಟ್ಟಿಗೆ ಹೋಗೋದು ಭಾಳ ಒಂದು ಮೈ ಮೇಲೆ ಬದಲಾವಣೆ ಮಾಡ್ತಿರ್ತಾರೆ. ಇವೆಲ್ಲ ನಿಲ್ಲಿಸುವಂಥ ಕೆಲಸಗಳು ಇವತ್ತು ಪೊಲೀಸ್ನಿಂದ ಆಗಬೇಕಾಗಿದೆ. ಆಯಾ ಸ್ಥಳಗಳಲ್ಲಿ ಅವು ಆದ್ರೆ ನಿಶ್ಚಿತವಾಗಿ ಕಡಿಮೆ ಆದ್ರೆ ಸ್ವಲ್ಪ ಸಾವಿನ ಸಂಖ್ಯೆ ಅಥವಾ ಕೈಕಾಲು ಮುಳ್ಕೊಳ್ಳೋ ಸಂಖ್ಯೆ ಕಡಿಮೆ ಆಗ್ಬೋದು. ಯಾಕಂದರೆ ಆಕ್ಸಿಡೆಂಟ್ ಅನ್ನುವಂಥದ್ದು ಏನು ಬೇಕಾದರೂ ಆಗ್ಬೋದು. ಕ್ಷಣದಲ್ಲಿ ನಾವು ಇದ್ದಂಗೂ ಆಗ್ಬೋದು, ಕೆಲವೊಮ್ಮೆ ಇದ್ದು ಸತ್ತಂಗೂ ಆಗ್ಬೋದು. ಯಾಕಪ್ಪ ಅಂತಂದ್ರೆ ಕೈಕಾಲು ಮುಳ್ಕೊಂಡು ಮತ್ತೆ ಪೆಟ್ಟ ಉಳಿದಿಪ್ಪ ಅಂತಂದ್ರೆ ಮನೆಯವ್ರಿಗೆ ಮನೆ ಜನ ನಮ್ಮನ್ನು ಬೈತಾನೆ ಇರ್ತಿರ್ತಾರೆ. ಯಾಕಂದ್ರೆ ನಮ್ಮಿಂದ ಏನೋ ಲಾಭ ಆಗ್ತಾ ಇರೋದಿಲ್ಲ, ನಮ್ಮ ಸೇವೆ ಮಾಡೋದು ಅವ್ರು ಹೆಚ್ಚಾಗ್ತದೆ. ಹೀಗಾಗಿ ಎಂಥವ್ರು ಇದ್ದು ಸಹಿತ ಮನೆಯಲ್ಲೇ ಬೇಜಾರು ಸಾಧ್ಯತೆಗಳದಾವ. ಆ ನೆಲೆಯಲ್ಲಿ ಹೈಕೋರ್ಟ್ ಏನು ತಾಕೀತು ಮಾಡಿದ್ಲ ಅದನ್ನು ವೀಲಿ ಅಂದರೆ ವಾಹನ ಎತ್ತಿ ಆಡುವಂಥದ್ದು, ಟೂ ವೀಲರನ್ನು ಅಂಥದ್ದು ಬಂದು ಮಾಡಿದ್ರೆ ಇವು ಶಾಂತಿಯಿಂದ ಸಮಾನದ ಹೋಗುವಂಥ ಒಂದು ವ್ಯವಸ್ಥೆ ತಿಳಿಸ್ಕೊಡುವಂಥ ಕೆಲಸ ಆಗಲಿ ಅನ್ನೋದು ಇವತ್ತಿನ ಅತ್ಯಂತ ಅವಶ್ಯ ಬೇಕಾದಂಥದ್ದು. ಯಾಕಂದ್ರೆ ಬೀದಿಗಳಿಂದ ಜಗಳಾಡೋದಾಗಲಿ, ಮಚ್ಚರು ಮಾಡೋದಾಗಲಿ ಇವೆಲ್ಲವೂ ಸರಿ ಅಲ್ಲ ಅನ್ನುವಂಥದ್ದು. ಜೊತೆಗೆ ವೀಲಿ ಇದು ಭಾಳ ಅಪಾಯಕಾರಿ ಅನ್ನುವಂಥ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮಗೇನು ಅನ್ನಿಸ್ತು ಈ ಒಂದು ಎಪಿಸೋಡ್? ಇದು ನಿಮ್ಗೆ ಸರಿ ಅನ್ನಿಸ್ತಾ? ಯಾಕಂದ್ರೆ ಎಲ್ಲರಿಗೂ ಮುಖ್ಯ ಏನಪ್ಪ ಅಂದರೆ ಜೀವ ಮತ್ತು ದೇಹಕ್ಕಾಗುವ ಹಾನಿ ಇವುಗಳನ್ನ ತಡಿಬೇಕಾಗಿತ್ತಂದ್ರೆ ನೀವಿಂಥ ಉದ್ದಟತನದ, ಅದರಲ್ಲೂ ಏನಪ್ಪ ತಮ್ಮಲ್ಲಿ ನಾವು ನಿರಂತರ ಇಲ್ಲದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ, ಎಲ್ಲರಿಗೂ ಮುಖ್ಯ ನಿಮ್ಮ ಜೀವನವನ್ನು ಉಳಿಸ್ಕೊಳ್ರಿ ಅಂತ ಮತ್ತೆ ಹೇಳ್ತಾ, ಮತ್ತು ಇದ್ದು ಸತ್ತಂಗೆ ಆಗಬೇಡ್ರಿ ಅಂತ ಮತ್ತೊಮ್ಮೆ ಹೇಳ್ತಾ, ಈ ವೀಲಿ ಅಂತ ಕೆಟ್ಟ ಚಟವನ್ನು, ಅದು ಇನ್ನುಳಿದ ಯಾವುದೇ ಕೆಟ್ಟ ಚಟವನ್ನು, ಅದರಲ್ಲೂ ಕುಡಿದ ಗಾಡಿ ಹೊಡೆಯುವಂಥ ಅದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.